ಅಹಲ್ಲಿಕ ಅಂತ ಒಂದು ಶಬ್ದ. ಅದಕ್ಕೆ ಅಜ್ಞಾನಿ, ಅತಿಯಾಗಿ ಮಾತನಾಡುವವನು, ಅಸಂಬದ್ಧವಾಗಿ ಮಾತನಾಡುವವನು, ಮತ್ತೆ ಕೆಲವು ಕಡೆ ಶವ ಅನ್ನೋ ಅರ್ಥನೂ ಬರ್ತದೆ. ಇದು ಬೃಹದಾರಣ್ಯಕ ಉಪನಿಷತ್ತಿನ 3ನೇ, ವಾಸ್ತವಿಕವಾಗಿ 5ನೇ ಅಧ್ಯಾಯ. ಅಲ್ಲಿ ಕೊನೆಯ ಶಾಕಲ್ಯ ಬ್ರಾಹ್ಮಣ ಅಂತ, ಅದರಲ್ಲಿ ಆ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ಪ್ರಯೋಗ ಇದು. ಯಾಜ್ಞವಲ್ಕ್ಯ ಮತ್ತು ಶಾಕಲ್ಯರ ನಡುವೆ ನಡೆಯುವಂತಹ ಒಂದು ಚರ್ಚೆ. ಅದರಲ್ಲಿ ಯಾಜ್ಞವಲ್ಕ್ಯ ಸೋಲುವುದು. ಅಹಲ್ಲಿಕೇತಿ ಹೋವಾಚ ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯರು ಶಾಕಲ್ಯನನ್ನ ಅಹಲ್ಲಿಕ ಅಂತ ನಿಂದಿಸಿದರು, ಬೈದರು, ಆಕ್ಷೇಪಿಸಿದರು ಅಂತ ಇದೆ. ಅಜ್ಞಾನಿಯೇ ಅಂತ ಅದಕ್ಕೆ ಅನುವಾದ ಮಾಡಿದ್ದಾರೆ. ಅಹಲ್ಲಿಕ ಅಂದ್ರೆ ಅಜ್ಞಾನಿ ಅಂತ ಯಾಜ್ಞವಲ್ಕ್ಯರು ಶಾಕಲ್ಯನನ್ನು ಹೇಳಿದ್ದು ಅಂತ. ಕೋಶಗಳಲ್ಲಿ ಅದಕ್ಕೆ ಈ ಟಾಕರ್, ಮಾತನಾಡುವವನು ಅಂತ ಅರ್ಥ ಹೇಳಿದ್ದಾರೆ. ಅದಲ್ಲದೆ ಬಾವರ್ಡ್, BAVARD ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ಕೋಶಗಳಲ್ಲಿ ಇದು ಉಪಲಬ್ಧ ಇದೆ ಈಗ. ಆ ಬಾವರ್ಡ್ ಅನ್ನೋ ಶಬ್ದ ಈಗ ಇಂಗ್ಲಿಷ್ನಲ್ಲೇ ಅಪರೂಪ ಆದಂತೆ ಕಾಣಿಸ್ತದೆ. ಚಾಟರಿಂಗ್, ಪ್ರಾಟಲ್, ಟು ಟಾಕ್ ಚೈಲ್ಡಿಶ್ಲಿ, ಇನ್ ಎ ಚೈಲ್ಡಿಶ್ ವೇ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಹೇಳ್ತಾರೆ. ಹೀಗೆ ಅತಿಯಾಗಿ ಅಸಂಬದ್ಧವಾಗಿ ಮಾತನಾಡುವವನು ಅಜ್ಞಾನಿಯೇ ಆಗಿರ್ತಾನೆ ಅಂತ ಅವೆರಡಕ್ಕೂ ಒಂದು ಸಂಬಂಧ ಇದ್ದಂತೆ ಕಾಣಿಸ್ತದೆ. ಮತ್ತೆ ಡೆಡ್ ಬಾಡಿ ಅಂತ ಅರ್ಥನೂ, ಹೆಣ ಅಂತನೂ ಹೀಗೆ ಅರ್ಥ ಕಾಣಿಸ್ತದೆ. ಅಹಾನಿ ಲೀಯಂತೆ, ಅಹನಿ ಲೀಯತೆ. ಅಹನಿ ಅಂದ್ರೆ ಈ ದಿವಸದಲ್ಲಿ, ಲೀಯಂತೆ ಅಲ್ಲ ಲೀಯತೆ, ಆ ದಿನ ಆತ ಲೀಯತೆ, ಲಯ ಹೊಂದುತ್ತಾನೆ, ಪ್ರಾಣ ಪರಿತ್ಯಾಗ ಮಾಡ್ತಾನೆ ಅನ್ನೋ ಕಾರಣ ಅಂತ ಹೀಗೊಂದು ನಿಷ್ಪತ್ತಿ ಅನ್ನೋದು ಹೇಳ್ತಾರೆ. ಲೀ ಧಾತು, ಅದಕ್ಕೆ ಡ ಅಂತ ಒಂದು ಪ್ರತ್ಯಯ, ನಿಪಾತ ಆಗಿ ಕಾ ಅಂತ ಪ್ರತ್ಯಯ ಬಂದಿದೆ ಅಂತ ಹೀಗೆ ಹೇಳ್ತಾರೆ. ಕೋಶದಲ್ಲಿ ಕಂಡುಬರೋದಿದು. ಆಚಾರ್ಯರು ಈ ಭಾಗವನ್ನೇನು ವ್ಯಾಖ್ಯಾನ ಮಾಡಿಲ್ಲ, ಅದಕ್ಕೆ ನಿಷ್ಪತ್ತಿಯನ್ನು ಹೇಳಲಿಲ್ಲ ಅವರು. ಕೋಶಗಳಲ್ಲಿ ಕಂಡು ಬಂದದನ್ನು ಹೇಳಿದೆ. ನಾವು ವ್ಯವಹಾರದಲ್ಲಿ ಹೀಗೆ ಬಳಸಬಹುದಾದಂತಹ ಒಂದು ಶಬ್ದ ಅದು. ಅಜ್ಞಾನಿ, ಅತಿಯಾಗಿ ಅಸಂಬದ್ಧವಾಗಿ ಮಾತನಾಡುವವನು, ಮತ್ತೆ ಶವ, ಈ 3 ಅರ್ಥಗಳು ಅದಕ್ಕೆ ನಮಗೆ ಈಗ ಕಂಡು ಬರ್ತವೆ.